ಬಂದು B2741S ಅಂತ ಬಂದು 27 HP ಟ್ರ್ಯಾಕ್ಟರು. ಗಂಟೆಗೆ ಇದು ಮೈಲೇಜ್ ನೋಡೋಕೆ ಹೋದ್ರೆ ಒಂದು ಗಂಟೆಗೆ 1.5 ಇಂದ 1.25 ಲೀಟರ್ ತೊಗೊತದೆ. ಇದು ಮೇಂಟೆನೆನ್ಸ್ ಎಲ್ಲ ಕಡಿಮೆ. ಇಂಜಿನ್ ಬಂದು 4 ಲೀಟರ್ ಇಂಜಿನ್ ಆಯಿಲ್ ಹಿಡಿತದೆ. ಒಂದು ಡೀಸೆಲ್ ಫಿಲ್ಟ್ರು, ಒಂದು ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿದ್ರೆ ಮುಗೀತು. ಸಬ್ಸಿಡಿ 75,000 ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ನೀವೇನಾದರೂ ದಾಳಿಂಬೆ ಬೆಳೆಗಾರರಾಗಿದ್ದರೆ ಅಥವಾ ಪಪ್ಪಾಯ ಕೃಷಿ ಮಾಡ್ತಾ ಇದ್ರೆ ಅಥವಾ ದ್ರಾಕ್ಷಿಯನ್ನು ಬೆಳೀತಾ ಇದ್ರೆ ಈ ಒಂದು ಟ್ರ್ಯಾಕ್ಟರ್ ಬೆಸ್ಟ್ ಅಂತ ಹೇಳ್ತೀನಿ. ಹಾಗಾದರೆ ಏನಕ್ಕೆ ಬೆಸ್ಟ್, ಇದರ ಸ್ಪೆಷಾಲಿಟಿ ಆಗಿರ್ಬೋದು, ಇದು ಯಾವ ಮಾಡೆಲು, ಸೊ ನಮ್ಗೆ ಎಷ್ಟಕ್ಕೆ ಸಿಗುತ್ತೆ, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಾನು ಬಂದಿರುವಂಥದ್ದು ದೇವನಹಳ್ಳಿಯ ಶ್ರೀ ಮಾರುತಿ ಟ್ರ್ಯಾಕ್ಟರ್ ಶೋರೂಮ್ಗೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಪ್ರಭಾಕರ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ ಏನಿದ್ರ ಸ್ಪೆಷಾಲಿಟಿ ಅಂತ. ಸೊ ಅಣ್ಣ, ನೀವು ಹೇಳಿದ್ರೆ ಸಿಕ್ಕಾಪಟ್ಟೆ ಮೂವಿಂಗಲ್ಲಿರೋ ಟ್ರ್ಯಾಕ್ಟರ್ ಇದು ಅಂತ. ಸೊ ದಾಳಿಂಬೆ ಬೆಳೆಗೆ ಅಥವಾ ಚಿಕ್ಕ ಜಮೀನು ಇರೋರಿಗೆ ಇದು ಬೆಸ್ಟ್ ಅಂತ. ಸೊ ಏನಕ್ಕೆ ಬೆಸ್ಟ್, ಇದರ ಸ್ಪೆಷಾಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ? ಇದು ಬಂದು B2741S ಅಂತ. ಇದು ಬಂದು 27 HP ಟ್ರ್ಯಾಕ್ಟರು. ಓಕೆ. ನಮ್ಮಲ್ಲಿರೋ ಮಿನಿ ಟ್ರ್ಯಾಕ್ಟರ್ ಅಲ್ಲಿ ಇದು 27 HP ಟ್ರ್ಯಾಕ್ಟರು. ನಮ್ಮಲ್ಲಿ ಜಾಸ್ತಿ ಮೂವಿಂಗ್ ಇರೋದು ಇದೆ. ಓಕೆ. ಹಾಗೆ 24 HP ನು ಬರುತ್ತಲ್ವಾ? 24 HP ಇದೆ, ಇದರಲ್ಲಿ 21 HP ಇದೆ. ಈ ಬರೋ ಕಸ್ಟಮರ್ ಎಲ್ಲ ಎಷ್ಟು HP ಬೇಕು ಅಂತ ಕೇಳ್ತಾರೆ. ಹಂಗಾಗಿ 27 HP ನೇ ಜಾಸ್ತಿ ಮೂವಿಂಗ್. ಸೊ 24, 21, 27 ಅದು ಏನು ಡಿಫರೆನ್ಸ್, ಏನು ಬೆಸ್ಟ್ ಇದರಲ್ಲಿ? ಎಲ್ಲದರಲ್ಲೂ ಸೇಮ್ ಟೆಕ್ನಾಲಜಿ ಇದೆ, ಸೇಮ್ ಪರ್ಫಾರ್ಮೆನ್ಸ್ ಇದೆ. ಇದು 3 HP ಜಾಸ್ತಿ ಇರೋದ್ರಿಂದ ಇದನ್ನೇ ಕೇಳ್ತಾರೆ. ಹಂಗಾಗಿ ನಿಮ್ಗೆ ಇದರಲ್ಲಿ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ, ದೊಡ್ಡ ಟೈರು. 24, 21ರಲ್ಲಿ ಏನಾಗುತ್ತೆ, ಚಿಕ್ಕ ಟೈರ್ ಸಿಗುತ್ತೆ. 27 HP ಅಲ್ಲಿ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ. ಹಂಗಾಗಿ ಜಾಸ್ತಿ ಕಸ್ಟಮರ್, ಜಾಸ್ತಿ ರೈತರು ಇದನ್ನೇ ಕೇಳ್ತಾರೆ. ಹೆವಿ ಆಗಿರ್ತದೆ, ಹೆವಿ ವರ್ಕ್ ಮಾಡಕ್ಕೆಲ್ಲ ಚೆನ್ನಾಗಿರ್ತದೆ ಅಂತ ಹೇಳಿ ಇದೇ ಟ್ರ್ಯಾಕ್ಟರ್ ಕೇಳ್ತಾರೆ. ಅಂದ್ರೆ ಸ್ವಲ್ಪ ಈ ಮಣ್ಣೆಲ್ಲ ಗಟ್ಟಿ ಮಣ್ಣು ಇದ್ದಿದ್ದೆಲ್ಲ ಚೆನ್ನಾಗಿ ಓಡುತ್ತಾ ಇದು? ಗಟ್ಟಿ ಭೂಮಿ ಇದ್ರೂನು ಉಳ್ಬೋದು, ರೋಟೋವೇಟರ್ ಹೊಡಿಬೋದು, ಟ್ರಾಲಿ ಹಾಕ್ಬೋದು, ಸ್ಪ್ರೇಯರ್ ಯೂಸ್ ಮಾಡ್ತಾರೆ. ಓಕೆ. ದಾಳಿಂಬೆ, ದ್ರಾಕ್ಷಿ ಇಂಥದಕ್ಕೆಲ್ಲ ಹಾಕ್ಬೇಕಾದ್ರೆ ಸ್ಪ್ರೇಯರ್, ನಮ್ಮ ಕಡೆ ಏನು ಬ್ಲೋವರ್ ಅಂತ ಹೇಳ್ತೀವಿ, ಅಂತದಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಹಂಗಾಗಿ 27 HP ಚೆನ್ನಾಗಿರ್ತದೆ. ಹಂಗಾಗಿ ಎಲ್ಲ ಕಸ್ಟಮರ್ ಇದನ್ನೇ ತಗೊಂತಾರೆ. ಓಕೆ. ಸೊ ಇದ್ರದ್ದು ಗೇರ್ ಸಿಸ್ಟಮ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಎಷ್ಟು ಕೆಲಸ ಮಾಡುತ್ತೆ ಗಂಟೆಗೆ? ಇದು ಮೈಲೇಜ್ ನೋಡಕ್ ಹೋದ್ರೆ ಒಂದು ಗಂಟೆಗೆ 1.5 ಇಂದ 1.25 ಲೀಟರ್ ತಗೊಂತದೆ. ಓಕೆ. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ಎಲ್ಲ ಎಷ್ಟು ತಗೊಳುತ್ತೆ ನಾರ್ಮಲಿ? ಟ್ರ್ಯಾಕ್ಟರ್ಗಳೆಲ್ಲ ಒಂದು 3.5 ಲೀಟರ್ 4 ಲೀಟರ್ ವರೆಗೂ ತಗೊಂತವೆ. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಗೆ ಬರೀ 1.5 ಲೀಟರ್ 50% ನಿಮಗೆ ಡೀಸೆಲ್ ಅಲ್ಲಿ ಸೇವ್ ಆಗುತ್ತೆ. ಓಕೆ. ಸೊ ಇದು ಎಲ್ಲ HP ಲೂ ಸೇಮ್ ಅಷ್ಟೇ ಬರ್ತದೆ, ಸೇಮ್ ತಗೊಳುತ್ತೆ. ಓಕೆ. ಮತ್ತೆ ಇನ್ನೊಂದು ಡ್ಯುಯಲ್ PTO ಅಂತ ಹೇಳ್ತೀವಿ. ನಮ್ಗೆ ಹೆಚ್ಚಾಗಿ ಸ್ಪ್ರೇಯರ್ ಯೂಸ್ ಮಾಡೋಂಥವ್ರು ಕುಬೋಟಾ ಟ್ರ್ಯಾಕ್ಟರ್ಗೆ ಚೂಸ್ ಮಾಡ್ತಾರೆ. ಏನಕ್ಕಂತಂದ್ರೆ ನಮ್ಮಲ್ಲಿರೋದು ಡ್ಯುಯಲ್ PTO ಕೆಪಾಸಿಟಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 540 750 ಅಂತ ಎರಡು ಸ್ಪೀಡ್ ಬರ್ತದೆ. ಇದು ಈ ಬೇರೆ ಟ್ರ್ಯಾಕ್ಟರ್ಗಳಲ್ಲಿ ಈ ತರ ಆಪ್ಷನ್ ಇಲ್ಲ. ನಾರ್ಮಲ್ 540 ಅಂತ ಏನಿದೆ, ಇದು 540 ಒಂದೇ ಆಪ್ಷನ್ ಇರ್ತದೆ. ನಮ್ಮಲ್ಲಿ 2 ಸ್ಪೀಡ್ ಇರೋದ್ರಿಂದ ಸ್ಪ್ರೇಯರ್ ಯೂಸ್ ಮಾಡೋಂಥವ್ರಿಗೆ ಇದು ಅನುಕೂಲ. 540 ಹಾಕೊಂಡ್ರೆ 1 ನಿಮಿಷಕ್ಕೆ 540 ರೌಂಡ್ ತಿರ್ತದೆ PTO. ಸೊ ಸ್ಪ್ರೇಯರ್ ನೀವೇನಾದ್ರೂ ಇಲ್ಲಿ ಕೊಡ್ತೀರಾ ಹೆಂಗೆ, ಅಥವಾ ನಾವು ಬೇರೆನೆ ತಗೋಬೇಕಾ? ನಮ್ಮಲ್ಲಿ ಎಲ್ಲಾ ತರ ಇಂಪ್ಲಿಮೆಂಟ್ಸ್ ಸಿಗುತ್ತೆ. ಓಕೆ. ಮಿತ್ರದು ಸ್ಪ್ರೇಯರ್ ಸಿಗುತ್ತೆ, ಕಲ್ಟಿವೇಟರ್ ಏನಾದ್ರು ಬೇಕಾದ್ರೆ ಕಲ್ಟಿವೇಟರ್ ಸಿಗುತ್ತೆ, 5 ನೇಗಲ್ ಬೇಕಾದ್ರೆ 5 ನೇಗಲ್ ಸಿಗುತ್ತೆ, ಟ್ರಾಲಿ ಬೇಕಾದ್ರೆ ಟ್ರಾಲಿ. ಟ್ರ್ಯಾಕ್ಟರ್ ಅಲ್ಲದೆ ನಿಮ್ಮ ಹತ್ರ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ನೀವು ಕೊಡ್ತೀರಾ? ಹೌದು. ಕೆಲವು ಕಸ್ಟಮರ್ ರೈತರು ಕೇಳ್ತಾರೆ, ಏನಪ್ಪ ಟ್ರ್ಯಾಕ್ಟರ್ ನಿಮ್ಮ ಹತ್ರ ತಗೊಂತೀವಿ, 5 ನೇಗಲ್ ನಾವ್ ಎಲ್ಲಿ ತಗೊಳೋದು, ಟ್ರಾಲಿ ಎಲ್ಲಿ ತಗೊಳೋದು, ಸ್ಪ್ರೇಯರ್ ಎಲ್ಲಿ ತಗೊಳೋದು, ಇದಕ್ಕೆಲ್ಲ ನಾನು ಬೇರೆ ಕಡೆ ಹೋಗ್ಬೇಕಾ ಅಂತ ಕೇಳ್ತಾರೆ. ಹಂಗಾಗಿ ಏನ್ ಮಾಡಿದೀವಿ, ರೈತರು ಏನಾದ್ರು ಇಲ್ಲಿ ಬಂದ್ರೆ ಅವ್ರಿಗೆ ರಿಸ್ಕ್ ಆಗಬಾರ್ದು. ಟ್ರ್ಯಾಕ್ಟರ್ ಏನೋ ಒಂದು ಹೊಸದಾಗಿ ಟ್ರ್ಯಾಕ್ಟರ್ ತಗೊಂತಾ ಇದಾರೆ, ಎಲ್ಲ ನಮ್ಮಲ್ಲೇ ಸಿಕ್ಕಿದ್ರೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಹೌದು, ಎಲ್ಲ ಒಂದೇ ಕಡೆ ಸಿಕ್ಕದಂಗೂ ಆಗುತ್ತೆ. ಮೇಂಟೆನೆನ್ಸ್ ಇದ್ರೆ ನಿಮ್ಮ ಹತ್ರನೇ ಬರ್ಬೋದು. ಓಕೆ. ಹಂಗಾಗಿ ಎಲ್ಲ ತಗೊಂಡಾಗ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಹಂಗಾಗಿ ನಾವು ಟ್ರ್ಯಾಕ್ಟರ್ ಬೇಕಾಗಿರೋ ಇಂಪ್ಲಿಮೆಂಟ್ಸ್ ಎಲ್ಲಾನು ನಾವು ಕೊಡ್ತೀವಿ. ಓಕೆ. ಓಕೆ. ಸೊ ಟ್ರಾಲಿ ಎಲ್ಲ ಇಲ್ಲಿ ಸಿಕ್ಬಿಡುತ್ತೆ. ಓಕೆ. ಸೊ ಯಾವಾಗ ನಾವು ಬುಕ್ ಮಾಡಬೇಕಾಗತ್ತೆ? ಅಂದ್ರೆ ಈಗ ಇವತ್ತು ಬುಕ್ ಮಾಡಿದ್ರೆ ಇವತ್ತೇ ಸಿಕ್ಬಿಡುತ್ತಾ, ಹಿಂಗೆ ಎಷ್ಟು ದಿನ ಬೇಕಾಗುತ್ತೆ ನಿಮಗೆ ಡೆಲಿವರ್ ಮಾಡಕ್ಕೆ? ನೀವು ಲೋನ್ ಆಪ್ಷನ್ಗೆ ಏನಾದರೂ ಹೋಗಂಗಿದ್ರೆ ನಾವು ಫಸ್ಟ್ ಬುಕ್ ಮಾಡಿಸ್ಕೊಂತೀವಿ, ಅಡ್ವಾನ್ಸ್ ತಗೊಂಡು ಬುಕ್ ಮಾಡಿಸ್ಕೊಂತೀವಿ. ಲೋನ್ಗೆ ಏನಾದರೂ ಹೋಗಂಗಿದ್ರೆ ಫಸ್ಟ್ ನಮ್ದು ಅವ್ರದ್ದು ಡಾಕ್ಯುಮೆಂಟ್ಸ್ ಇಸ್ಕೊಂಡು ಸಿವಿಲ್ ಚೆಕ್ ಮಾಡಿಸ್ತೀವಿ. ಸಿವಿಲ್ ಓಕೆ ಆಯ್ತು ಅಂದ್ರೆ ಅಗ್ರಿಮೆಂಟ್ ಮಾಡಿಸ್ತೀವಿ. 2-3 ಡೇಸ್ ಒಳಗಡೆ ನಾವು ಟ್ರ್ಯಾಕ್ಟರ್ ಡೆಲಿವರಿ ಕೊಡೋದು ಮಾಡ್ತೀವಿ. ಓಕೆ. ಅಂದ್ರೆ ಫಾಸ್ಟ್ ಡೆಲಿವರಿ ಆಗಿದ್ರೆ. ಓಕೆ. ಸೊ ಬೇರೆ ಏನೇನು ಸ್ಪೆಷಾಲಿಟಿ ಇದೆ ಅಣ್ಣ? ಆ್ಯಂಡ್ ಇನ್ನೊಂದು ನಾನು ಒಬ್ಸರ್ವ್ ಮಾಡಿದೆ, ಸೊ ನೋಡ್ತಾ ಇರ್ಬೋದು, ನಾರ್ಮಲಿ ಬೇರೆ ಟ್ರ್ಯಾಕ್ಟರಲ್ಲಿ ಇಷ್ಟೊಂದು ಜಾಗ ಇರಲ್ಲ, ಸೊ ಇಷ್ಟು ಸ್ಪೇಸಿಂಗ್ ಇರಲ್ಲ. ಇದರಲ್ಲಿ ಆರಾಮ್ಸೆ ಸ್ಪೇಸಿಂಗ್ ಇದೆ. ಸೊ ಸಖತ್ತಾಗಿದೆ. ಸೊ ಇದ್ರಲ್ಲಿ ಮಾತ್ರ ಅನ್ಕೋತೀನಿ, ಕುಬೋಟದಲ್ಲಿ ಮಾತ್ರ ಇಷ್ಟು ಸ್ಪೇಸ್ ಇರೋದು. ಈ ತರ ಸ್ಪೇಸಿಂಗ್ ಬೇರೆ ಯಾವ ಟ್ರ್ಯಾಕ್ಟರ್ಲ್ಲೂ ಬರಲ್ಲ.
ಅದಕ್ಕೋಸ್ಕರನೇ ಸೊ ಹಾಗಾಗಿ ನೀವು ಬೇರೆ ಏನಾದರೂ ಕ್ಯಾರಿ ಮಾಡ್ತೀರಾ ಅಂದ್ರೂ ಇಲ್ಲೂ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಸುಮಾರು ಜನ ಇಟ್ಕೊಂಡು ಓಡಾಡ್ತಾರೆ. ಸೊ ಎಷ್ಟು ವೆಯ್ಟ್ನ ತಡ್ಕೊಳ್ಳುತ್ತೆ ಇದು? ಇದು ಟ್ರಾಲಿ ಏನಾದರೂ ಹಾಕ್ಬೇಕಂದ್ರೆ ನೀವು ಒಂದು 2 ರಿಂದ 3 ಟನ್ವರೆಗೂ ಹಾಕೊಂಡು ಹೋಗ್ಬೋದು. ಓಕೆ. ಇಂಪ್ಲಿಮೆಂಟ್ ಏನಾದ್ರು ಹಾಕ್ಬೇಕಂದ್ರೆ ಸಪೋಸ್ ಇವಾಗ 5 ನೇಗ್ಲು ಹಾಕ್ತೀರಿ, 5 ನೇಗ್ಲು ಏನಾದ್ರು ಹಾಕ್ಬೇಕಂದ್ರೆ ಒಂದು 200 kg ನೇಗ್ಲು ಹಾಕ್ಬೋದು. ರೋಟೋವೇಟ್ರ್ 24 ಬ್ಲೇಡ್ದು ರೋಟೋವೇಟ್ರ್ವರೆಗೂ ಹಾಕ್ಬೋದು. ಓಕೆ. ಸ್ಪ್ರೇಯರ್ ಏನಾದ್ರು ಹಾಕಂಗಿದ್ರೆ 600 ಲೀಟ್ರು 800 ಲೀಟ್ರು ಬ್ಲೋವರ್ ಎಲ್ಲ ಹಾಕ್ಬೋದು. ತುಂಬಾ ಚೆನ್ನಾಗಿರ್ತದೆ. ಓಕೆ. ಸೊ ಇದು ಇಂಜಿನ್ ಹೆಂಗಣ್ಣ, ಏನಾದರೂ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಬರುತ್ತಾ? ಇಲ್ಲ, ಇದು 0 ಮೇಂಟೆನೆನ್ಸ್ ಬರ್ತದೆ. ಸೊ ನೀವು ಆ ಒಂದು ಇದ್ರಲ್ಲಿ ಹೇಳಿದ್ರಲ್ವಾ ಇಲ್ಲಿ ಇದು ಶೇಡ್ ನೆಟ್ ಎಲ್ಲ ಬರುತ್ತೆ ಅಂತ. ಹೌದು, ತೋರಿಸಿ. ಸೊ ಇದರಲ್ಲೂ ಇದೆಯಾ? ಹೌದು, ಇಲ್ಲಿ ತೋರಿಸ್ತೀನಿ, ಓಪನ್ ಮಾಡಿ. ನೋಡಿ, ಇಲ್ಲಿ ತೋರಿಸ್ತೀನಿ. ಇದು ಬಂದು ಕೂಲೆಂಟ್. ಇದು ರೇಡಿಯೇಟರ್ ಒಳಗಡೆ ಕೂಲೆಂಟ್ ಇರ್ತದಲ್ಲ, ಇದು ಯಾವ ಕಾರಣಕ್ಕೂ ಓಪನ್ ಮಾಡಬಾರ್ದು, ಇಟ್ ಇರ್ತದೆ. ಅದಕ್ಕೋಸ್ಕರ ಕಸ್ಟಮರ್ಗೆ ಈಸಿ ಆಗಲಿ ಅಂದ್ಬಿಟ್ಟು ಇಲ್ಲೊಂದು ಟ್ಯಾಂಕ್ ಕೊಟ್ಟಿರ್ತಾರೆ. ಇಲ್ಲೇ ಗೊತ್ತಾಗುತ್ತೆ. ಎಕ್ಸೈಡ್ ಬ್ಯಾಟ್ರಿ ಬಗ್ಗೆ ನಿಮ್ಗೆ ಗೊತ್ತೇ ಇರ್ತದೆ. ಎಲ್ಲ ಟ್ರ್ಯಾಕ್ಟರಲ್ಲೂ ನಮ್ಗೆ ಎಕ್ಸೈಡ್ ಬ್ಯಾಟ್ರಿ ಇರ್ತದೆ. ಮತ್ತೆ ಇಂಜನ್ ನೋಡ್ಬೋದು ನೀವು, 3 ಸಿಲಿಂಡರ್ ಇಂಜನ್ ಬರ್ತದೆ ಇದು. ಓಕೆ. ಸೊ 3 ಸಿಲಿಂಡರ್. ನಿಮಗೆ 3 ಸಿಲಿಂಡರ್ ಇಂಜನ್ ಬರ್ತದೆ. ಸೊ 3 ಸಿಲಿಂಡರ್ ಏನಕ್ಕೆ ಬೆಸ್ಟ್ ಅಣ್ಣ? 3 ಸಿಲಿಂಡರ್ ಅಂದರೆ ಇವಾಗ ನಾರ್ಮಲ್ ಚಿಕ್ಕ ಟ್ರ್ಯಾಕ್ಟರ್ಗಳಿಗೆಲ್ಲ 3 ಸಿಲಿಂಡರ್ ಇದ್ರೆ ಬೆಸ್ಟು. ಓಕೆ. ದೊಡ್ಡ ಟ್ರ್ಯಾಕ್ಟರ್ ಆದರೆ ಅದು 4 ಸಿಲಿಂಡರ್ ಬರ್ತದೆ. 4. ಓಕೆ. ಇದು ಮೇಂಟೆನೆನ್ಸ್ ಎಲ್ಲ ಕಡಿಮೆ. ಇಂಜಿನ್ ಬಂದು 4 ಲೀಟರ್ ಇಂಜಿನ್ ಆಯಿಲ್ ಹಿಡಿತದೆ. ಒಂದು ಡೀಸೆಲ್ ಫಿಲ್ಟ್ರು, ಒಂದು ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿದ್ರೆ ಮುಗೀತು, ಒಂದು ಸರ್ವಿಸ್ ಆಗೋಯ್ತು. ಓಕೆ, ಅಷ್ಟೇ, ಬೇರೆ ಏನು ಬರಲ್ಲ ಸರ್ವಿಸ್? ಬರಲ್ಲ. ಓಕೆ. ಸೊ ರೈತರು ಈಗ ಡೈಲಿ ರಫ್ ಆಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ಮೇನ್ ಮೇಂಟೆನೆನ್ಸ್ ಯಾವುದಕ್ಕೆ ಬರೋದು? ದಿನಪೂರ್ತಿ ಕೆಲಸ ಮಾಡ್ತಾರೆ, ಜಾಸ್ತಿ ಯೂಸ್ ಮಾಡ್ತಾರೆ ಅಂತಂದ್ರೆ ಡೈಲಿ ಯೂಸ್ ಮಾಡ್ಬೋದು, ಮೇಂಟೆನೆನ್ಸೇ ಬರಲ್ಲ. ಇದು ಬರಲ್ಲ. ಓಕೆ, ಸೂಪರ್. ಹಂಗಾದ್ರೆ ಇದು ಹೆಂಗೆ ಅಂದ್ರೆ ಇವಾಗೆಲ್ಲ ಎಲೆಕ್ಟ್ರಿಕ್ ಬ್ಯಾಟ್ರಿಗಳು, ಕಾರ್ಗಳು, ಎಲೆಕ್ಟ್ರಿಕ್ ಕಾರ್ಗಳು, ಎಲೆಕ್ಟ್ರಿಕ್ ಬೈಕ್ಗಳೆಲ್ಲ ಬಂದವೆ. ಅವೆಲ್ಲ ಹೆಂಗೆ ಅಂದ್ರೆ ಸರ್ವಿಸೇ ಇರಲ್ಲ ಅದೆಲ್ಲ. ಓಕೆ. ಯಾವಾಗಲೂ ಒಂದ್ಸತಿ ಜನರಲ್ ಚೆಕಪ್ ಮಾಡಿಸ್ಕೊಂಡ್ರೆ ಮುಗೀತು. ಇಂಜಿನ್ ಆಯಿಲ್ ಸರ್ವಿಸ್ ಮಾಡಿಸ್ಬೇಕು, ಅದೆಲ್ಲ ಇರ್ತದೆ. ಇದು ಹೆಂಗೆ ಅಂದ್ರೆ ಮೇಂಟೆನೆನ್ಸ್ ಫ್ರೀ. ಕರೆಕ್ಟಾಗಿ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಓಕೆ. ಸೊ ಇದಕ್ಕೆ ಏನಾದರೂ ವ್ಯಾರಂಟಿ ಆ ಥರ ಏನಾದರೂ ಇದೆಯಾ? ಇದಕ್ಕೂ ಇದೆ, 5 ವರ್ಷ ವ್ಯಾರಂಟಿ ಬರ್ತದೆ ಇದಕ್ಕೆ. 5 ವರ್ಷ. ಓಕೆ. ಸೊ ಈಗ ಜಾನ್ವರಿ ಕಾಸ್ಟ್ ಬಂದು ಎಷ್ಟಿದೆ? 6,80,000 ಇದೆ ಆನ್ ರೋಡು. ಆನ್ ರೋಡ್ ಅಂದರೆ ನಾವು ಇದಕ್ಕೆ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು, ಬಂಪರ್, ಟಿಪ್ಪಿಂಗ್ ಪೈಪು, ಡಾಬರ್ ರಾಡು ಇದೆಲ್ಲ ಹಾಕಿ RTO ಇನ್ಸೂರೆನ್ಸ್ ಎಲ್ಲ ನಮ್ಮದೇ ಇರ್ತದೆ. ಓಕೆ. 6,80,000 ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಡಿಸ್ಕೌಂಟ್ ಇರ್ತದೆ. ಸರ್, ಇದಕ್ಕೆ ಏನಾದರೂ ಸಬ್ಸಿಡಿ ಏನಾದರೂ ಇದೆಯಾ? ಸಬ್ಸಿಡಿ 75,000 ಇದೆ. ಕೃಷಿ ಇಲಾಖೆ ಇದು, ಇಲ್ಲಾಂದರೆ ತೋಟಗಾರಿಕೆ ಇಲಾಖೆಯಲ್ಲಿ ನೀವು ಒಂದು ಡಾಕ್ಯುಮೆಂಟ್ಸ್ನ ಒಂದು ಸಬ್ಮಿಟ್ ಮಾಡಿ ಒಂದು ಅರ್ಜಿ ಹಾಕಿದರೆ ಅದು ಫಂಡ್ ರಿಲೀಸ್ ಆಗೋ ಟೈಮಲ್ಲಿ ಸಬ್ಸಿಡಿ ಕ್ಲೈಮ್ ಮಾಡ್ಕೊಬೋದು. ಓಕೆ, ಸೂಪರ್ ಸೂಪರ್. ಅದೇ ಸೂಪರ್ ಡ್ರಾಪ್ ಕಂಟ್ರೋಲ್ ಅಂತ ಹೇಳಿದ್ನಲ್ಲ ಆಗಲೇ, ನೋಡ್ರಿ ಇದು ಒಂದು ಆಪ್ಷನ್ನು ಇದರಲ್ಲಿದೆ. ಓಕೆ. ಸೊ ಇದು ಏನಕ್ಕೆ ಬೆಸ್ಟು, ಏನಕ್ಕೆ ಯೂಸ್ ಆಗುತ್ತೆ? ಸೂಪರ್ ಡ್ರಾಪ್ ಕಂಟ್ರೋಲ್ ಅಂದರೆ ನಾವೇನು ಹೇಳ್ತೀವಿ, ಇವಾಗ ಉಳುಮೆ ಮಾಡೋ ಟೈಮಲ್ಲಿ ನೀವು ಇಲ್ಲಿ ಡೀಪ್ ಸೆಟ್ಟಿಂಗ್ ಮಾಡ್ಕೊತೀರಿ. ಇದು ಒಂದ್ಸತಿ ಡೀಪ್ ಸೆಟ್ಟಿಂಗ್ ಮಾಡ್ಕೊಂಬಿಟ್ರೆ ನೀವು ಪದೇ ಪದೇ ಮೇಲೆ ಎತ್ತೋದು ಕೆಳಗಿಳಿಸೋದು ಮಾಡೋಂಗಿಲ್ಲ. ಇದು ಇವಾಗ ಲಾಕ್ ಮಾಡಿದ್ದೀನಿ. ಇದು ನೋಡ್ರಿ, ಇದು ಸ್ಟೆಪ್ 1, ಸ್ಟೆಪ್ 2 ಅಂತ. ಇದು ಸೆನ್ಸಿಂಗ್ ಆ್ಯಕ್ಚುಲಿ. ಇದು ಸೊ ಸ್ಟೆಪ್ 1 ಅಲ್ಲಿ ಇಟ್ಟರೆ ಏನು ಯೂಸು? ಇದು ಬಂದು 0, ಇದು 50% ಸೆನ್ಸಿಂಗು, ಇದು 100% ಸೆನ್ಸಿಂಗು. ಮತ್ತು ಹಿಂದ್ಗಡೆ ನಾವು ಟ್ರ್ಯಾಲಿ ಹಾಕೋಣೋದಕ್ಕೆ ಉಕ್ಕು, ಇದು ಟ್ರ್ಯಾಲಿ ಏನಾದರೂ ಹಾಕೋಣೋದಕ್ಕೆ ಉಕ್ಕು ಇರ್ತದೆ. ಟಾಪ್ ಲಿಂಕು. ಇದು ಅಗಲ ಬಂದು 3.8 ಬರ್ತದೆ ಇದು. ಓಕೆ. ಸೊ ನಾವು ಅದ್ರ ಬಗ್ಗೆ ಮಾತನಾಡಿರೋದು 3 ಅಡಿ ಇದ್ದಿದ್ದು. ಹೌದು. ಇದು 3.25 ಅಡಿ ಇದೆ. ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಪವರ್ ಸ್ಟೇರಿಂಗ್ ಬರ್ತದೆ ಇದಕ್ಕೆ. ಓಕೆ. ನೋಡಿ, ನೀವು ನೋಡ್ಬೋದು. ಒಂದೆರಡಲ್ಲಿ ತಿರುಗಿಸ್ಬೋದು ಆರಾಮಾಗಿ. ಒಂದೆರಡಲ್ಲಿ ತಿರುಗಿಸ್ಬೋದು. ತುಂಬ ಸಖತ್ ಸ್ಮೂತ್ ಇದೆ. ಸೊ ಬೇರೆದ್ರಲ್ಲಿ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಇರುತ್ತೆ, ಇದು ಸ್ಮೂತ್ ವರ್ಕ್ ಇರುತ್ತೆ. ಸೊ ಅಣ್ಣ, ನಿಮ್ಮ ಪ್ರಕಾರ ಯಾವ ಮಾಡೆಲ್ ಬೆಸ್ಟು? 2741 2441? ಅದ್ರ ರೈತರು ಡಿಸೈಡ್ ಮಾಡಬೇಕು. ಅವ್ರದ್ದು ಜಾಗ, ಇವಾಗ ಅವರು ಏನು ಕ್ರಾಪ್ ಏನು ಬೆಳೀತಾ ಇದ್ದಾರೆ, ಇವಾಗ ಸಪೋಸ್ ಅಡಿಕೆ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು. ಓಕೆ. ಲೈನ್ ಟು ಲೈನ್ ಡಿಸ್ಟೆನ್ಸು ಎಷ್ಟು ಹಾಕಿದ್ದಾರೆ. ಇವಾಗ ಸಪೋಸ್ 5 ಅಡಿಗೆ ಏನಾದರೂ ಹಾಕಿದರೆ 27 ಇದನ್ನು ತಗೋಬೋದು. 3.5 ಅಡಿಗೆ ಏನಾದರೂ ಲೈನ್ ಟು ಲೈನ್ ಡಿಸ್ಟೆನ್ಸ್ ಇದ್ದರೆ 24 ನ್ಯಾರೋ, ಅದು ಬೆಸ್ಟು. ನಮ್ಮ ಕಡೆ ಎಲ್ಲ ಏನಂದರೆ ಕಂಬಳಿ ಕಡ್ಡಿ, ದಾಳಿಂಬೆ, ದ್ರಾಕ್ಷಿ ಈ ಥರ ಬೆಳೆಗಾರರು ಜಾಸ್ತಿ. ಹಾಗಾಗಿ ಅವರೆಲ್ಲ 27, 24 ಚೂಸ್ ಮಾಡ್ತಾರೆ. ಓಕೆ ಓಕೆ.
ಸೊ ನಾವೇನು ಬೆಳಿತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಇನ್ ಕೇಸ್ ನೀವು ಪಪ್ಪಾಯ ಬೆಳೀತಾ ಇದ್ರೆ, ದಾಳಿಂಬೆ ಬೆಳೀತಾ ಇದ್ರೆ ಇದು ಬೆಸ್ಟು. ಅದೇ ನೀವು ಸ್ವಲ್ಪ ಜಾಗ ಕಡಿಮೆ ಇದೆ, ಚಿಕ್ಕ ಪುಟ್ಟದೇನೋ ಸೊಪ್ಪು ಅದೆಲ್ಲ ಹಾಕಿದ್ದೀರಾ ಅಂತಂದ್ರೆ ಮಲ್ಟಿ ಕ್ರಾಪ್, ಒಂದ್ಸತಿ ಏನೋ ಪಪ್ಪಾಯ ಹಾಕ್ತಾರೆ, ಇಲ್ಲ ನೆಕ್ಸ್ಟ್ ಇಯರ್ ದಾಳಿಂಬೆ ಹಾಕ್ತಾರೆ. ಇವಾಗ ದಾಳಿಂಬೆ ಹಾಕಿದ್ರೆ ಏನೋ ಒಂದು 10 ವರ್ಷವರೆಗೂ ದಾಳಿಂಬೆನೆ ಇರ್ತದೆ, ದ್ರಾಕ್ಷಿ ಹಾಕಿದ್ರೆ ಒಂದು 10 ವರ್ಷ ದಾಳಿಂಬೆನೆ ಇರ್ತದೆ. ಅವ್ರು ಒಂದ್ಸತಿ ಟ್ರ್ಯಾಕ್ಟರ್ ತಗೊಂಡ್ರೆ ಮುಗೀತು. ಇನ್ ಕೆಲವ್ರು ಏನಂದ್ರೆ ವರ್ಷ ಬೇರೆ ಬೇರೆ ಕ್ರಾಪ್ ಹಾಕ್ತಾ ಇರ್ತಾರೆ. ಇವಾಗ ಟೊಮೊಟೊ ಹಾಕಿದ್ರೆ ನೆಕ್ಸ್ಟ್ ಏನೋ ಬೇರೆ ಕ್ಯಾರೆಟ್ ಹಾಕ್ತಾರೆ, ಆಮೇಲೆ ಬೀಟ್ರೂಟ್ ಹಾಕ್ತಾರೆ. ಅದು 6 ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾ ಇರ್ತದೆ. ಅಂತ 27 ತಗೊಂಡ್ಬಿಟ್ರೆ ಬೆಸ್ಟ್ ಅವ್ರಿಗೆ. ಬೆಸ್ಟ್. ಸೊ ಅವರು ಸ್ಪೇಸ್ ಕಡಿಮೆ ಇದ್ರು ಓಕೆ, ಜಾಸ್ತಿ ಇದ್ರು ಓಕೆ, ಇದು ವರ್ಕ್ ಆಗುತ್ತೆ. ಓಕೆ, ಸೂಪರ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್.